यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। रिक्की राय को मिले इंसाफ, जय कर्नाटक का आह्वान। पिछले दिनों जय कर्नाटका संगठन के संस्थापक अध्यक्ष मुत्तप्पा राय के बेटे रिक्की राय पर हुए फायरिंग मामले का खंडन करते हुए आज बीजापुर जिला जय कर्नाटक संगठन के जिला अध्यक्ष संगमेश गौड़ा दाशाड़ के नेतृत्व में बीजापुर जिला अधिकारी के जरिए कर्नाटक सरकार को मनवी पत्र देकर आरोपियों पर कड़ी कानूनी कार्रवाई करने का आग्रह किया गया, वरना आने वाले दिनों में बड़ा आंदोलन करने की चेतावनी दी संगठन के पदाधिकारियों ने। इस मौके पर जिला अध्यक्ष संगमेश सिद्धनगौड़ा दाशाಳ್ ने बात करते हुए अपनी प्रतिक्रिया व्यक्त की। ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಜಯ ಕರ್ನಾಟಕ ಸಂಘಟನೆಯಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಅದರ ವಿಷಯ ಏನಪ್ಪ ಅಂದರೆ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಮುತ್ತಪ್ಪ ರೈ ಅವರ ಚಿರಂಜೀವಿ ಆಗಿರ್ತಕ್ಕಂಥ ರಿಕ್ಕಿ ರೈ ಅವರ ಮೇಲೆ ಆಗಿರ್ತಕ್ಕಂಥ ಗುಂಡಿನ ದಾಳಿ, ಆ ಗುಂಡಿನ ದಾಳಿಯನ್ನು ಖಂಡಿಸಿ ಇವತ್ತು ನಾವು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕಾ ಪದಾಧಿಕಾರಿಗಳು, ನಗರ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಅದರ ವಿಚಾರ ಏನಪ್ಪ ಅಂದರೆ, ಸಾಮಾನ್ಯ ಜನರಿಗೆ ಈ ರೀತಿ ಆದಾಗ ಆತಂಕ ಆಗೋದು ಸಹಜ. ನಮ್ಮಂಥವ್ರು ಯಾವ ರೀತಿ ಇವತ್ತು ಸಮಾಜ ಸೇವೆಯನ್ನು ಮಾಡಬೇಕಪ್ಪ, ಮಾಡಿದರೆ ಇಂಥ ಒಂದು ಪರಿಸ್ಥಿತಿ ಒದಗಿದ್ರೆ ನಾವು ಮುಂದೆ ಹೆಂಗೆ ಮಾಡೋದು ಅಂತಕ್ಕಂಥ ಆತಂಕ ಮನೆ ಮಾಡಿದೆ. ಆಗ ಅವರೊಂದು ದೊಡ್ಡ ವ್ಯಕ್ತಿ, ಇವತ್ತು ಅಣ್ಣ ಮುತ್ತಪ್ಪ ರೈ ಅವರಂದ್ರೆ ದೇಶಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ. ಅದು ಕೆಲವೊಂದು ಕೃತಿಗಳ ಮುಖಾಂತರ ಅವರು ಹೆಸರನ್ನು ಸಂಪಾದಿಸಿದರು ಮತ್ತು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಅದು ಎದರ ಮುಖಾಂತರಪ್ಪ ಅಂದ್ರೆ ಸಂಘಟನೆ ಮುಖಾಂತರ. ಇವತ್ತು ಜಯ ಕರ್ನಾಟಕ ಸಂಘಟನೆಯನ್ನು ಸಂಸ್ಥಾಪನೆ ಮಾಡಿ ಸಾಮಾನ್ಯ ಜನರ ಕಣ್ಣೀರನ್ನು ಒರೆಸುವಂಥ ಕೆಲಸ ಇವತ್ತು ಜಯ ಕರ್ನಾಟಕ ಸಂಘಟನೆ ಮಾಡಿದೆ. ಅಂಥ ಕೆಲಸವನ್ನು ಅವರು ಕಾಲಾನಂತರದಲ್ಲಿ ಶ್ರೀಯುತ ಅಣ್ಣ ಮುತ್ತಪ್ಪ ರೈ ಅವರ ಮಗನಾಗಿರ್ತಕ್ಕಂಥ ರಿಕ್ಕಿ ರೈ ಅವರು ನಡೆಸ್ಕೊಂಡು ಹೊಂಟಿದ್ರು. ಅಂಥವರಿಗೆ ಇವತ್ತು ಗುಂಡಿನ ದಾಳಿಯಾಗಿ ಪ್ರಾಣವನ್ನು ತೆಗೆಯುವ ಹಂತದಲ್ಲಿ ಇವತ್ತು ಕೃತ್ಯವನ್ನು ಎಸಗಿರ್ತಕ್ಕಂಥ ದುಷ್ಕರ್ಮಿಗಳನ್ನು ತಕ್ಷಣಕ್ಕೆ ಬಂಧಿಸಿ, ಈಗ ಸುಮಾರು 3-4 ದಿವಸ ಆಯ್ತು ಇದು ಘಟನೆಗಳು ನಡೆದು. 18ನೇ ತಾರೀಕು ಮಧ್ಯರಾತ್ರಿ 12:30 ನಂತರ ಆಗಿರ್ತಕ್ಕಂಥದ್ದು. ಮತ್ತು ಇನ್ನೂವರೆಗೂ ಇವತ್ತು ದುಷ್ಕರ್ಮಿಗಳನ್ನ ಬಂಧಿಸಿಲ್ಲ, ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಸರ್ಕಾರ ಮಾಡಿಲ್ಲ. ಅದನ್ನು ತಕ್ಷಣಕ್ಕೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಇನ್ನೊಂದೇನು ವಿಚಾರಪ್ಪ ಅಂದರೆ, ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಕೊಡಬೇಕು. ಅದರಲ್ಲಿ ಈಗ ಗುಂಡೇಟು ತಿಂದಿರ್ತಕ್ಕಂಥ ನಮ್ಮ ರಿಕ್ಕಿ ರೈ ಅವರಿಗೆ ಒಂದು ಸೂಕ್ತವಾದ ಭದ್ರತೆಯನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ, ಅಂದರೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ, ಗೃಹ ಖಾತೆ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರಿಗೆ ಮುಟ್ಟಬೇಕು ಈ ಮನವಿ ಅಂತಕ್ಕಂಥದ್ದನ್ನು ನಾವು ಇವತ್ತು ಈ ಮನವಿಯನ್ನು ಕೊಟ್ಟಿದ್ದೀವಿ. ಅವ್ರ ಮೇಲೆ ದಾಳಿ ಎಲ್ಲಿ ಆಗಿದೆ? ಗುಂಡಿನ ದಾಳಿ ಸರ್, ಅವರ ಬಿಡದಿ ತೋಟದ ಮನೆ ಇದೆ. ಆ ತೋಟದ ಮನೆಯಿಂದ ಹೊರಗೆ ಬರ್ತಿರ್ಬೇಕಾದ್ರೆ, ಗೇಟ್ ದಾಟಿ ಹೊರಗೆ ಬರ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಅಲ್ಲಿ ಆಗಿದೆ. ಎಲ್ಲೇ ಬರ್ತದೆ ಊರ? ಬೆಂಗಳೂರಿನಾಗ? ಹಾಂ, ಬೆಂಗಳೂರಿಗೆ ಬರುವಂಥ ವಿಚಾರ ಇಟ್ಕೊಂಡಿದ್ರಂತ. ಬರಾಕತ್ತಿದ್ರು, ಏನೋ ಫರ್ಸ್ ಮರ್ತು ಬಂದರು, ವಾಪಸ್ ಹೋಗಿದ್ರು. ಅದೇ ಸಂದರ್ಭದಲ್ಲಿ ಅವ್ರ ಮೇಲೆ ಗುಂಡಿನ ದಾಳಿ ಆಗಿದ್ದು. ಈಗ ಆರೋಗ್ಯ ಏನು ಯಾವುದೇ ಆತಂಕ ಇಲ್ಲ, ಅವರು ಪಾರಾಗಿದ್ದಾರೆ. ದಾಳಿ ಮಾಡೋರು ಯಾರು ಅಂತ ಇನ್ನೂ ತನಕ ಗೊತ್ತಾಗಿಲ್ಲ. ಬರೀ ಊಹಾಪೋಹಗಳು ನಡೆದಾವೆ. ಪತ್ರಿಕಾ ಮಾಧ್ಯಮದವರು ಒಬ್ಬರು ಒಂಥರ ಹೇಳಿದ್ರು, ಒಬ್ಬರು ಒಂಥರ ಹೇಳಾಕಿದ್ದಾರೆ. ಮತ್ತು ಯಾವುದನ್ನು ಖಚಿತ ಅವರು ಯಾವ ರೀತಿ ಇಲ್ಲ ಹೊಂಚಾಕಿ ಅದು ಇನ್ನೂ ತನಕ ಗೊತ್ತಾಗಿಲ್ಲ. ಈಗೆಲ್ಲ ವಿಚಾರಣೆ ನಡೆಸಿದ್ದಾರೆ ಪೊಲೀಸರಿಗೆ. ಯಾವ ವಾಹನಗಳು ಏನೂ ಕಂಡು ಬಂದಿಲ್ಲ. ಆದರೆ ಎಲ್ಲಿಂದ ದಾಳಿ ಆಯಿತು ಅನ್ನೋದನ್ನು ತನಿಖೆ ಮಾಡಿದಾಗ ಗೊತ್ತಾಗೋದಿಲ್ಲ. ಈಗ ಆ ಸಂದರ್ಭದಲ್ಲಂತೂ ನಾವು ಇಲ್ಲ. ನಾವು ನಿಖರವಾಗಿ ಹೇಳಬೇಕಾದಂದ್ರೆ ಆ ಸಂದರ್ಭದಲ್ಲಿ ನಾವು ಇರಬೇಕಾಕೈತಿ, ಅಲ್ಲಿಲ್ಲ. ಅಲ್ಲಿ CCTV ಫುಟೇಜ್ ಇರ್ತವೆ. ಯಾವ CCTV ಫುಟೇಜ್ಗಳು ಅಲ್ಲಿಲ್ಲ. ಮತ್ತು ಅಲ್ಲಿ ಒಂದು ಏನಪ್ಪ ಅಂದರೆ, ಅಲ್ಲಿ ಕರೆಂಟೇ ಇರಲಿಲ್ಲ ಅಂತಿದೆ. ಅಂದರೆ ಬಲ್ಬ್ ಇರಲಿಲ್ಲ. ಕರೆಂಟ್ ಇದೆ, ಬಲ್ಬ್ ಇರಲಿಲ್ಲ, ಅಲ್ಲಿ ಬೆಳಕಿರಲಿಲ್ಲ. ರಾತ್ರಿ ಸಮಯ? ಹಾಂ, ರಾತ್ರಿ ತಡರಾತ್ರಿ 12:30 ನಂತರ ಆಗಿದ್ದು ಇದು. ಈಗ ಬೇಡಿಕೆ ಏನಿದೆ? ಬೇಡಿಕೆ ಏನಿಲ್ಲ, ಇಂಥ ಘಟನೆಗಳಿಂದ ಮರುಕಳಿಸಬಾರ್ದು.
ಈ ಮಾಡಿದಂಥ ದುಷ್ಕರ್ಮಿಗಳನ್ನು ತಕ್ಷಣಕ್ಕೆ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಆನಂತರ ರಿಕ್ಕಿ ರೈ ಅವರಿಗೆ ಒಂದು ಸೂಕ್ತ ಭದ್ರತೆಯನ್ನು ನೀಡಬೇಕು ಅನ್ನೋದನ್ನು ನಮ್ಮ ಬೇಡಿಕೆ. ಈಗ ಮುಂದೆ ಅವರು ಗುಂಡಿನ ದಾಳಿ ಯಾರು ಮಾಡ್ಯಾರ, ಅವ್ರಿಗೆ ಬಂಧಿಸಿಲ್ಲಪ್ಪ ಅಂದರೆ ಮುಂದೆ ಏನು ನೋಡ್ರಿ, ಪೊಲೀಸರ ಮೇಲೆ ನಮಗೆ ನಂಬಿಕೆ ಇದೆ. ಕರ್ನಾಟಕದ ಪೊಲೀಸರು ಎಂತಿಂಥ ಕೇಸ್ಗಳನ್ನು ಬೆದೆಸ್ಯಾರ ಅಂತಕ್ಕಂಥದ್ದು ಇದೆ. ಆದರೆ ಅಕಸ್ಮಾತ್ ಅವ್ರಿಗೆ ಆಗದೇ ಇದ್ದರೆ CBI ತನಿಖೆಗೆ ಒಳಪಡಿಸಲಿ, ಅದಕ್ಕೆ ನಾವು ಒತ್ತಡ ಇರ್ತೀವಿ. ಅದನ್ನೂ ಇವರು ಮಾಡಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಜಯ ಕರ್ನಾಟಕ ಸಂಘಟನೆ ಪ್ರತಿ ಜಿಲ್ಲೆಯಿಂದ, ತಾಲೂಕಿನಿಂದ, ನಗರದಿಂದ, ಗ್ರಾಮ ಘಟಕಗಳಿಂದ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಸೇರಿ ಉಗ್ರವಾದಂಥ ಹೋರಾಟವನ್ನು ರಾಜ್ಯಾದ್ಯಂತ ಮಾಡುವಂಥ ಸಮಯನ ಒದಗಿಸ್ಕೊಡ್ಬಾರ್ದು. ತಕ್ಷಣಕ್ಕೆ ಅವ್ರು ಮಾಡಬೇಕು ಅನ್ನೋದು ನಮ್ಮದೊಂದು ವಿಚಾರ. ತಮ್ಮ ಹೆಸರು ಹೇಳಿ. ಸಂಗಮೇಶ್ಗೌಡ ದಾಶಾಳತೆ, ಜಯ ಕರ್ನಾಟಕ ಸಂಘಟನೆ, ವಿಜಯಪುರ ಜಿಲ್ಲಾಧ್ಯಕ್ಷರು. ಗುಂಡಿನೇಟ ಬಡಿದು ಅವರು ಪ್ರಾಣದಿಂದ ಏನೋ ಪಾರಾಗ್ಯಾರ. ಯಾಕಂದ್ರೆ ಅವ್ರು ಮಾಡಿದ ಪುಣ್ಯ ತಕ್ಷಣ ಅನ್ಕೋಬೋದು. ಆದರೆ ಇಂಥ ಘಟನೆಗಳು ಕರ್ನಾಟಕದೊಳಗೆ ಸಾಕಷ್ಟು ನಡೀಲಾಗ್ತದೆ. ಸಾಮಾನ್ಯ ವರ್ಗದ ಜನರ ಪರಿಸ್ಥಿತಿ ಹೆಂಗೆ ಮತ್ತು ಈ ರೀತಿ ಯಾಕೆ ನಡೀಲಾಗಿತ್ತು ಮತ್ತು ಇದ್ರ ಬಗ್ಗೆ ಏನು ಕ್ರಮ ತೊಗೊಂಡ್ರಿ? ಈಗ 3-4 ದಿವಸ ಆದರೂ ಸಹಿತ ತಪ್ಪಿತಸ್ಥರನ್ನ ಏನೋ ಹಿಡಿದಿಲ್ಲ. ಕಾರಣ ಇವತ್ತು ಆ ಗುಂಡೇಟು ತಿಂದಿರ್ತಕ್ಕಂಥ ವ್ಯಕ್ತಿಗೆ ನ್ಯಾಯ ಸಿಗಬೇಕಾದ್ರೆ ಅವರಿಗೆ ಸರ್ಕಾರದಿಂದ ತಕ್ಕ ಮಟ್ಟಿಗೆ ಭದ್ರತೆಯನ್ನು ಒದಗಿಸ್ಬೇಕು. ಯಾಕಂದ್ರೆ ಅವರೊಂದು ಸಮಾಜ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ. ಇವತ್ತು ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಅವರು ಕಾಲಾದ ನಂತರ, ಮುತ್ತಪ್ಪರವ್ರ ಕಾಲಾದ ನಂತರ ಈ ಕನ್ನಡ ಪರ ಸಂಘಟನೆಯನ್ನು ರಿಕ್ಕಿ ರೈ ಅವರು ತೊಗೊಂಡು ನಡೆಸ್ಬಿಟ್ಟು ಹೊಂಟಿದ್ರು. ಇದನ್ನು ಮಾಡೋದು ತಪ್ಪ? ಕನ್ನಡ ಪರ ಸಂಘಟನೆಯಿಂದ ಜನರ ಸೇವೆ ಮಾಡೋದು ತಪ್ಪ? ಮತ್ತು ಇಂಥ ಧೀಮಂತ ವ್ಯಕ್ತಿಗೆ ಇವತ್ತು ಗುಂಡೇಟು ಬಡ್ದೈತಿ, ಸಾಮಾನ್ಯ ವ್ಯಕ್ತಿ ಗತಿ ಏನು ಅಂತಕ್ಕಂಥ ಪ್ರಶ್ನೆ ಇವತ್ತು ಬಂದು ನಮ್ಮ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಅಧ್ಯಕ್ಷರಾಗಿ ನಾ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈ ರೀತಿಯಾದಂಥ ಘಟನೆಗಳು ಇನ್ನು ಮರುಕಳಿಸದಂತೆ ಸ್ವಲ್ಪ ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ಆಗಬೇಕು. ಮತ್ತು ಯಾರು ಅದನ್ನು ಈ ದುಷ್ಕೃತ್ಯವನ್ನು ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನ ತಕ್ಷಣ ಬಂಧಿಸಿ ಅವರಿಗೆ ಶಿಕ್ಷೆ ಕೊಡಬೇಕು, ಶಿಕ್ಷೆಗೆ ಒಳಪಡಿಸಬೇಕು. ನಂತರ ಒಂದು ಸೂಕ್ತ ಭದ್ರತೆಯನ್ನು ರಿಕ್ಕಿ ರೈ ಅವರಿಗೆ ನೀಡಬೇಕು. ಮತ್ತು ಅವರಿಗೆ ಆಗದೇ ಇದ್ರೆ ಇವತ್ತು ಪೊಲೀಸ್ ಇಲಾಖೆ ಮಾಡತೈತಿ ಅನ್ನೋಂಥ ನಂಬಿಕೆ ನಮಗೈತಿ. ಅದು ಮಾಡದೇ ಇದ್ದರೆ ನಮ್ಮ ಜಿಲ್ಲೆಯ ವತಿಯಿಂದ ಮತ್ತು ಕರ್ನಾಟಕ ರಾಜ್ಯದ ವತಿಯಿಂದ ಜಯ ಕರ್ನಾಟಕ ಸಂಘಟನೆಯಿಂದ ಒತ್ತಾಯ ಮಾಡೋದು ಏನಪ್ಪ ಅಂದರೆ, ಅದನ್ನು CBI ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರನ್ನು ತಕ್ಷಣ ಬಂಧಿಸಬೇಕು ಅಂತಕ್ಕಂಥ ಆಗ್ರಹ ಇವತ್ತು ನಾವು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಸಮಿತಿಯಿಂದ ಮಾಡಿ ತಮ್ಮ ಮೂಲಕ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಇದು ಹೋಗಬೇಕು, ಜಿ ಪರಮೇಶ್ವರ್ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಹೋಗಬೇಕು ಅನ್ನುವಂಥ ಒಂದು ಮನವಿಯನ್ನು ನಾವು ಇವತ್ತು ಜಿಲ್ಲಾ ಸಮಿತಿಯಿಂದ ಮಾಡ್ಕೊಳ್ತಾ ಇದ್ದೀವಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और
सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे ना किसी के विरोध में जाएंगे। हमारे कदम सच के साथ।